ಹಲೋ ನಮಸ್ಕಾರ. ಬಿಜೆಪಿ ಕತೆ ಕರ್ನಾಟಕದಲ್ಲಿ ಚಿಂತಾಜನಕ. ಇವರ ಸಹವಾಸ ಮಾಡಿದ JDS ಕತೆ ಅಂತೂ ಸಿಕ್ಕಾಪಟ್ಟೆ ಚಿಂತಾಜನಕ. ನಾನು ಆರಂಭದಿಂದಲೂ ಹೇಳಿದೆ, ಒಂದೇ ಒಂದು ಸೋಲಿಗೆ ಸುಸೈಡ್ ಮಾಡಿಕೊಳ್ಳುವ ಪ್ರಯತ್ನವನ್ನು JDS ಮಾಡಬಾರ್ದು. ಜಾತ್ಯತೀತ ಜನತಾ ದಳ, ಜಾತ್ಯತೀತ ತತ್ವ, ಜಾತ್ಯತೀತ ಆಶಯಗಳಲ್ಲಿ ಹುಟ್ಟಿ ಬಂದಂಥ ಒಂದು ಪಕ್ಷ. ಕುಟುಂಬ ರಾಜಕಾರಣ, ಸ್ವಾರ್ಥ ಇವನ್ನೆಲ್ಲ ನಾವು ಬದಿಗಿಟ್ಟು ಮಾತಾಡೋಣ. ನಾವು ನೇರವಾಗಿ ಆ ತತ್ವ, ಆದರ್ಶ, ಸಿದ್ಧಾಂತಗಳ ಬಗ್ಗೆ ಮಾತಾಡೋಣ. ಆ ಥರದೊಂದು ಸಿದ್ಧಾಂತಗಳನ್ನು ಉಸಿರಾಡಿಕೊಂಡು ಬಂದಂಥ ಪಕ್ಷ ಹೋಗಿ BJP ಜೊತೆ ಸೇರ್ಕತ್ತದೆ ಅಧಿಕಾರಕ್ಕೋಸ್ಕರ, ಸರ್ವೈವಿಗೋಸ್ಕರ. ಅಂದರೆ ಜಾತ್ಯತೀತ ಜನತಾ ದಳ, ಕೋಮುವಾದಿ BJP ಎಲ್ಲಿಂದ ಎಲ್ಲಿಗೆ ಸಂಬಂಧ, ಹೇಗೆ ಮದುವೆ ಆಗ್ತದೆ? ಈಗ ಪ್ರಕೃತಿಗೂ ವಿರುದ್ಧ ಅಲ್ವಾ ಅದು? ಅಂದರೆ ನಿಮ್ಮ ತತ್ವ ಆದರ್ಶ ತುಂಬ ನಿಷ್ಠೆಯಿಂದ ಇದ್ದರೆ ಮಾತ್ರ ಅಪ್ಲೈ ಆಗ್ತದೆ. ಇಲ್ಲ ಸುಮ್ಮನೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಜಾತ್ಯತೀತ ಅನ್ನುವ ಲೇಬಲನ್ನು ಅಣಿಸ್ಕೊಂಡ್ವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕಳೆದ 2023ರ ಚುನಾವಣೆಯಲ್ಲಿ 19 ಸ್ಥಾನಗಳನ್ನು ಪಡೆದಂಥ JDS BJP ಜೊತೆ ಸೇರ್ಕೊಂಡು ಅದರ ಪರಿಣಾಮ ಇವತ್ತು ಭಾಳ ಕೆಟ್ಟ ಪರಿಸ್ಥಿತಿಯನ್ನು ತಲುಪಿದೆ. ಮತ್ತೆ ಸಂಘಟನೆ ಮಾಡಿಕೊಳ್ಳೋದಕ್ಕೆ ಭಾರಿ ಒದ್ದಾಟಗಳು. ಅದೇನೇ ಇದ್ದರೂ ಕೂಡ ಅಲ್ಲಿರುವಂಥ 18 ಜನರ ಪೈಕಿ ಅರ್ಧಕ್ಕರ್ಧ ಜನ ಅಲ್ಲಿರೋದಕ್ಕೆ ಇಷ್ಟನೇ ಇಲ್ಲ ಅನ್ನೋದನ್ನು ಆಗಾಗ್ಗೆ ತೋರಿಸ್ಕೊಡ್ತಿದ್ದಾರೆ. ಯಾಕಂದರೆ ಅವರ ತತ್ವ, ಅವರ ಆದರ್ಶ, ಅವರ ನಿಲುವುಗಳು ಇವರ ಸ್ವಾರ್ಥಕ್ಕೋಸ್ಕರ ಈ ನಾಯಕರುಗಳೆಲ್ಲ BJP ಜೊತೆ ಅಲಯನ್ಸ್ ಮಾಡ್ಕೊಂಡ್ರೆ ಹೇಗೆ ಸಹಿಸ್ಕೊಳ್ಳೋಕೆ ಸಾಧ್ಯ? ಉಸಿರು ಕಟ್ಟುವ ವಾತಾವರಣ ಗಚ್ಚಿ ಸಹಿಸ್ಕೊಂಡಿದ್ರು. ಟೈಮ್ ಬರಲಿ ಅಂತ ಕಾಯ್ತಾ ಇದ್ರು. ಅದು ಇವತ್ತು ಭಾಳ ದೊಡ್ಡ ಪಕ್ಷವಾಗಿ, ಭಾಳ ಬಲಿಷ್ಠವಾದಂತಹ ಸರ್ಕಾರದ ಸ್ಥಾನದಲ್ಲಿ ಕೂತಿರುವಂತಹ ಕಾಂಗ್ರೆಸ್ ಪಕ್ಷದ ಕಡೆ ಒಂದಿಷ್ಟು ಫ್ಲೋಗಳಾಗ್ತಿದ್ದಾವೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ, BJP ಮತ್ತು JDS ಅಂದರೆ NDA ಅಲಯನ್ಸ್ಗೆ ಶಾಕ್ ಆಗಲೇಬೇಕಲ್ಲ. JDSನಿಂದ 7 ಜನ, BJPಯಿಂದ 4 ಜನ, ಒಟ್ಟು 11 ಜನ ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಅತ್ಯಂತ ಗಟ್ಟಿಗೊಳಿಸಿ ಕರ್ನಾಟಕದಿಂದ ಕೇಂದ್ರ BJPಗೆ, ಕೇಂದ್ರ NDA ಅಲಯನ್ಸ್ಗೆ ಒಂದು ದಿಟ್ಟವಾದಂಥ ಸಂದೇಶವನ್ನು, ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದೆ. ಆಪರೇಷನ್ ಕಮಲ ವಿಲ ಅಂಥೇಳಿ ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾಗಿ ಒಂದು ಕೆಟ್ಟ ಸಂಸ್ಕೃತಿಯನ್ನು ನೀವು ಶುರು ಮಾಡಿದ್ರಿ. ಮೊನ್ನೆ TMCಯನ್ನು ಒಡೆಯುವವರೆಗೂ ನಿಮ್ಮ ಪ್ರಜಾಪ್ರಭುತ್ವದ ಆಶಯದ ವಿರುದ್ಧವಾದಂಥ ರಾಜಕಾರಣ ಮುಂದುವರೆದಿದೆ. ಆದರೆ ನಿಮ್ಮ ಥರ ಆಪರೇಷನ್ ಕಮಲ ಮಾಡಿದ್ರೋ, ಆಪರೇಷನ್ ಹಸ್ತ ಮಾಡಿದ್ರೋ, ಆಪರೇಷನ್ ಏನು ಮಾಡಿದ್ರೋ, ಏನು ಮಾಡಿಲ್ವೋ. JDSನಿಂದ 7 ಜನ, BJPಯಿಂದ 4 ಜನ, ಒಟ್ಟು 135. ಈ ಸುಧಾಕರ್ ಅವರು ಮೊನ್ನೆ ತೀರ್ಕೊಂಡ್ರು, ಹಿರಿಯೂರು ಕ್ಷೇತ್ರದ ಶಾಸಕ. ಇನ್ನು 3 ಜನ ಸ್ವತಂತ್ರ ಅಭ್ಯರ್ಥಿಗಳು, BJPಯಿಂದ ಉಚ್ಚಾಟಿತರಾದಂಥ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಆಮೇಲೆ ಇನ್ನೊಬ್ಬರು ಸೇರಿ ಒಟ್ಟು 140 ಸ್ಥಾನಗಳು ಖಚಿತ. 7 ವಿಧಾನ ಪರಿಷತ್ ಸ್ಥಾನಗಳ ಪೈಕಿ 4 ಖಚಿತ, ಫಿಕ್ಸ್ ಅಂತ ಆಲ್ಮೋಸ್ಟ್ ಡಿಸೈಡ್ ಆಗಿತ್ತು ಕಾಂಗ್ರೆಸ್. ಆದರೆ ಈ ಅಡ್ಡ ಮತದಾನದ ಪರಿಣಾಮ ಕಾಂಗ್ರೆಸ್ 7 ವಿಧಾನ ಪರಿಷತ್ ಸ್ಥಾನಗಳ ಪೈಕಿ 5 ಗೆದ್ಕೊಂಡಿದೆ. ಈ 11 ಜನರ ಅಡ್ಡ ಮತದಾನ ದೊಡ್ಡ ಸುದ್ದಿ. ಪಕ್ಷದಿಂದ ಕಿತ್ತಾಕ್ತೀವಿ, ಕ್ರಮ ತಗೋತೀವಿ, ಏನೇನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಾಪ JDS ಮತ್ತು BJP ಹೇಳ್ತಾ ಇದ್ದಾರೆ. ಅದೇನೇ ಮಾಡಿ ಇವತ್ತು 151 ಸ್ಥಾನಗಳನ್ನು ಪಡೆದುಕೊಳ್ಳುವುದು ಆಲ್ಮೋಸ್ಟ್ ಖಾತ್ರಿಯಾಗಿದೆ. JDS ಮತ್ತು BJPಯಿಂದ 11 ಜನ ಹೊರಗೆ ಬರೋದು ಖಚಿತವಾಗಿದೆ. JDS BJPಯಿಂದ 11 ಜನ ಶಾಸಕರು ಹೊರಗೆ ಬಂದು ಕಾಂಗ್ರೆಸ್ ಪಕ್ಷವನ್ನು ಸೇರೋದು ಆಲ್ಮೋಸ್ಟ್ ನಿಕ್ಕಿಯಾಗಿದೆ. 2028ರ ಚುನಾವಣೆಗೆ 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂಥೇಳಿ DK ಸಾರಥ್ಯದ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. KPCCಗೆ ಸಿದ್ಧಾಂತದ ನಾಯಕ BK, ಸರ್ಕಾರದಲ್ಲಿ ಆಡಳಿತ ಅಭಿವೃದ್ಧಿಯ ಕಡೆ ಫೋಕಸ್ ಆಗ್ತಿರುವಂತಹ DK, ಕೋಮುವಾದದ ರಾಜಕಾರಣ, ಕೋಮು ವಿಪರೀತವನ್ನು ತಡೆಗಟ್ಟೋದಕ್ಕೆ PK. ಈ ಥರದ ಕಾಂಬಿನೇಷನ್ನಲ್ಲಿ ಈ ಸರ್ಕಾರ ಮುನ್ನಡೀತಿರ್ಬೇಕಾದ್ರೆ ವಿಧಾನ ಪರಿಷತ್ನ ಈ ಗೆಲುವು 2028ರ ಚುನಾವಣೆಯ ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದೆ. ಇಲ್ಲಪ್ಪ ಇವ್ರನ್ನ ದಿಟ್ಟವಾಗಿ ಎದುರಿಸ್ತೀವಿ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋದಕ್ಕೆ BJP ಮತ್ತು JDSನಲ್ಲಿ ಬಲಿಷ್ಠರಾದಂತಹ ಸೈದ್ಧಾಂತಿಕ ಬದ್ಧತೆ, ದಿಟ್ಟ ನಾಯಕತ್ವ, ದೂರದೃಷ್ಟಿಕೋನ ಇರುವಂತಹ ಯಾವುದೇ ನಾಯಕರು ಅಲ್ಲಿಲ್ಲ. ನೀವು ಹಳೆ ಸಾಮಾನ್ಯ ಹೊಸ ಪೇಂಟ್ ಎಷ್ಟು ಹೊಡೆದ್ರೂ ಕೂಡ ಅದು ಹಳೆ ಸಾಮಾನ್ಯ. ಹಾಗಾಗಿ ಈ ದುರ್ಬಲ ನಾಯಕತ್ವದ ಮುಂದೆ
ಬಲಿಷ್ಠವಾದಂಥ ನಾಯಕತ್ವ ಇರುವಂಥ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲೂ ಕೂಡ 2028ರ ಹೊತ್ತಿನಲ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸುವ ದಿಕ್ಸೂಚಿಯನ್ನು ನೀಡಿದೆ. ವಿಮರ್ಶೆಗಳು ನಡೀತಾ ಇದ್ದಾವೆ. ಕಾಂಗ್ರೆಸ್ ಅಭ್ಯರ್ಥಿಗಳಾದ ವಿನಯ್ ಕಾರ್ತಿಕ್ 32 ಮತ, ತಿಪ್ಪಣ್ಣಪ್ಪ ಕಮಕನೂರ್ ಅವರು 30, BS ಶಿವಣ್ಣ 30, BK ಹರಿಪ್ರಸಾದ್ 30, PV ಮೋಹನ್ ಅವರು 29. ಇನ್ನು ಬಿಜೆಪಿಯಿಂದ ರಘು ಕೌಟಲ್ಯ 29, ಲಿಂಗರಾಜ್ ಪಾಟೀಲ್ 27, JDSನ ಗೋವಿಂದರಾಜು ಸೋತಿರೋದು ಗೆಲ್ತಾರೆ ಅಂತ ಅನ್ಕೊಂಡಿದ್ರು 14 ಓಟು ಅಡ್ಡ ಮತದಾನ ಆಗೋಯ್ತು. ಹೀಗಾಗಿ ಕಾಂಗ್ರೆಸ್ ನಿರೀಕ್ಷಿತವಾದಂತಹ 140 ಮತಗಳ ಬದಲು 151 ಮತಗಳನ್ನು ಪಡ್ಕೊಂಡಿದೆ. ನೀವೇನೇ ಹೇಳಿ ಈ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಈ ಕೋಮುವಾದದ ಬೆಳೆಗಳನ್ನು ಬೆಳೆಯೋದು ಕಷ್ಟ. ಈ ಕೋಮುವಾದದ ಬೀಜವನ್ನು ಎಷ್ಟೇ ಬಿತ್ತಿದ್ರೂ ಕೂಡ ಅದನ್ನು ನಮ್ಮ ನಾಡಿನ ಜನ ಅಥವಾ ನಮ್ಮ ನಾಡಿನ ಮಣ್ಣು ಅದಕ್ಕೆ ಜೀವನೇ ಕೊಡೋದಿಲ್ಲ. ಸ್ವಲ್ಪ ಕಾಣಿಸ್ತವೆ. ಅದು ಕೂಡ ಇವತ್ತೇನು JDS ಮತ್ತು BJP ಅಲಯನ್ಸ್ NDA ಒಕ್ಕೂಟ ಇದೆ, ಇದೇ JDS ಮಾಡಿದ ತಪ್ಪಿನಿಂದಾಗಿ BJP ಇಲ್ಲಿ ಸ್ವಲ್ಪ ಉಸಿರಾಡೋದಕ್ಕೆ ಕಾರಣ ಆಗಿತ್ತು. Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. ದಕ್ಷಿಣ ಭಾರತದಲ್ಲಿ ಇರುವಂತಹ ಒಟ್ಟು 862 MLAಗಳ ಪೈಕಿ BJPಯಿಂದ ಇರುವಂತಹ MLAಗಳು 86, ಕೇವಲ 86. ಆ ಪೈಕಿ ಕರ್ನಾಟಕವನ್ನು ಹೊರತುಪಡಿಸಿದ ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು ಈ 4 ರಾಜ್ಯಗಳಲ್ಲಿ BJPಯಿಂದ ಆಯ್ಕೆಯಾದಂಥ MLAಗಳು ಕೇವಲ 20. ನಾ BJP ಅಂತ ಯಾಕೆ ಹೇಳ್ತೇನೆ ಅಂದರೆ ಕೋಮುವಾದದ ರಾಜಕಾರಣ ಮಾಡ್ತಾರೆ. ಸೌತ್ ಇಂಡಿಯಾದಲ್ಲಿ ಕೋಮುವಾದ ನಡೆಯಲ್ಲ. ಸೌತ್ ಇಂಡಿಯಾದಲ್ಲಿ ಸಮಾಜವಾದದ ಬೇರು ತುಂಬ ಆಳವಾಗಿದೆ, ಗಟ್ಟಿಯಾಗಿದೆ. ಹಾಗಾಗಿ 862 MLAಗಳ ಪೈಕಿ BJPಯಿಂದ ಇರೋದು 86, ಅದರಲ್ಲಿ 4 ಸ್ಟೇಟಿಂದ 20 ಜನ, ಬಟ್ ಕರ್ನಾಟಕ ಒಂದರಲ್ಲೇ 66 ಜನ. ಅದು ಈಗ ಮೈನಸ್ ಆಗ್ತಾ ಇದೆ, 50ರ ಆಸುಪಾಸಿಗೆ ಬಂದು ತಲುಪಿದ್ದಾರೆ. ಅದಕ್ಕೆ ಕಾರಣ ಅವತ್ತು JDS, ಇವತ್ತು ಅದೇ JDS BJP ಜೊತೆ ಅಲಯನ್ಸ್ ಮಾಡ್ಕೊಂಡಿದೆ. ಅಂದರೆ ಅವತ್ತು ಅಧಿಕಾರಕ್ಕೋಸ್ಕರ BJP ಜೊತೆ JDS ಅಲಯನ್ಸ್ ಮಾಡಿದ 2004ರ ಕಥೆಗಳಿವೆಲ್ಲ. ಅವತ್ತು ಯಡಿಯೂರಪ್ಪನವ್ರು ಇದೇ ಕುಮಾರಸ್ವಾಮಿ ಅವರನ್ನು ಉಲ್ಲೇಖಿಸಿ ಮೋಸ ಮಾಡಿದ್ರು ಅಂತ ಕಣ್ಣೀರು ಹಾಕಿದ್ರು. ಅದೇನೇ ಕಣ್ಣೀರು ಹಾಕೋದು ಇವತ್ತು ಒಟ್ಟಿಗೆ ಇದ್ದಾರೆ. ಈ ಜಾತ್ಯತೀತ ಅನ್ನೋದು ಕೇವಲ ಶಬ್ದಗಳು ಮಾತ್ರ, ಜಾತ್ಯತೀತ ಅಂಶಗಳು ಇರಲಿಲ್ಲ. ಇದ್ದಿದ್ರೆ ಈ ಥರ ಕೋಮುವಾದಿಗಳ ಜೊತೆ ಸೇರಿಕೊಂಡು ಒಂದೊಳ್ಳೆ ರಾಜಕೀಯ ಪಕ್ಷ, ಒಂದೊಳ್ಳೆ ಪ್ರಾದೇಶಿಕ ಪಕ್ಷ 1999ರಲ್ಲಿ ಹುಟ್ಟಿದ ಪಕ್ಷ 2004 ಹೊತ್ತಿಗೆ 59 ಸ್ಥಾನಗಳನ್ನು ಪಡೆದುಕೊಂಡಂಥ ಒಂದು ಪಕ್ಷ ಕೇವಲ 5 ವರ್ಷದಲ್ಲೇ ಪ್ರಾದೇಶಿಕತೆಯ ದರ್ಬಾರನ್ನು ನಡೆಸಿದಂಥ ಒಂದು ಪಕ್ಷ ಸ್ವಾರ್ಥಕ್ಕೆ, ಸ್ಪಷ್ಟತೆ ಇಲ್ಲದ ಸಿದ್ಧಾಂತಕ್ಕೆ ಬಿದ್ದು ಈಗ ದೇವೇಗೌಡರು ತೀರಾ ಮೋದಿಯವ್ರನ್ನ ಹೊಗಳೋದನ್ನು ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಆ ಪ್ರಕಾರ ಆ ಪ್ರಮಾಣದಲ್ಲಿ ಹೊಗಳ್ತಾರೆ. ದೇವೇಗೌಡರು ಮತ್ತು ಮೋದಿನ ಅಕ್ಕಪಕ್ಕ ಇಟ್ಟರು ದೇವೇಗೌಡರು ಸಾಧನೆ ದುಡಿದಿದೆ. ನೀವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು. ಒಂದಿಷ್ಟು ಕೆಲಸ ಕಾರ್ಯಗಳನ್ನು ನೀವು ಕನ್ಸಿಡರ್ ಮಾಡಿ ಮಾತಾಡಬೇಕು. ಮೋದಿಯವರನ್ನು ಹೋಗಿ ನೆಹರು ಜೊತೆ ಕಂಪೇರ್ ಮಾಡ್ತಾರೆ. ನೆಹರು ನಂತರದ ಯಾವುದೇ ಪ್ರಧಾನಿಗಳನ್ನು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. 100 ಮೋದಿ 100 ರಾಹುಲ್ ಗಾಂಧಿ ಬಂದರೂ ಕೂಡ ನೆಹರು ಅವ್ರ ಜೊತೆ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೆಹರು ಸಾಧನೆಯೇ ಬೇರೆ. ನೆಹರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಈ ದೇಶದ ಗದ್ದುಗೆ ಹಿಡಿದ ಮೊದಲ ಪ್ರಧಾನಿ. 0ದಿಂದ ದೇಶ ಕೊಡಿದವರು. ನೆಹರು ಜೊತೆ ಯಾರನ್ನು ಕೂಡ ಹೋಲಿಕೆ ಮಾಡೋದು ಮೂರ್ಖತನ, ತಮಾಷೆ, ಶುದ್ಧ ಕಾಮಿಡಿ ಅಂತಲೇ ನಾವು ಕನ್ಸಿಡರ್ ಮಾಡಬೇಕು. ಅದೇ ದೇವೇಗೌಡರನ್ನ ಮತ್ತು ಮೋದಿಯವರನ್ನ ನೀವು ಕಂಪೇರ್ ಮಾಡಿ ನೋಡಿ, ದೇವೇಗೌಡರ ತೂಕನೇ ಜಾಸ್ತಿ ಆಗ್ತದೆ. ದೇವೇಗೌಡರ ಸಾಧನೆಗಳು ಆಗಿದ್ದಾವೆ. ಅಲ್ಪಾವಧಿ ಪ್ರಧಾನಿಯಾಗಿ ಮುಖ್ಯಮಂತ್ರಿಯಾಗಿ ಅವ್ರು ಮಾಡಿದಷ್ಟು ಸಾಧನೆಯನ್ನು ಮೋದಿಯವ್ರು ಮಾಡಿಬಿಟ್ಟಿದ್ರೆ ದಿ ಗ್ರೇಟ್ ನಮೋ ಅಂತ ಅನಿಸ್ಕೊಳ್ಳೋರು. ಹೀಗಿರಬೇಕಾದ್ರೆ ಅದೇ ದೇವೇಗೌಡರು ನರೇಂದ್ರ ಮೋದಿ ಅವ್ರನ್ನ ಸಿಕ್ಕಾಪಟ್ಟೆ ಹೊಗಳೋದನ್ನು ನಾವು ಇತ್ತೀಚೆಗೆ ಕೇಳಿಸ್ತಾ ಇದ್ದೀವಿ. ಅವರ ವಯಸ್ಸು, ಇನ್ನಿತರೆ ಅಂಶಗಳು ಕಾರಣ ಇರಬಹುದು. ಆದರೆ ಮೋದಿಗಿಂತ ಬೆಟರ್ ದೇವೇಗೌಡರು. ಆದರೆ ಅದೇ ದೇವೇಗೌಡರು ತಮ್ಮ ಸೈದ್ಧಾಂತಿಕ ನಿಲುವಲ್ಲಿ ಈ ಇಳಿ ವಯಸ್ಸಿನಲ್ಲಿ ಯಾವ ರೀತಿಯ ತೀರ್ಮಾನಗಳನ್ನು ತಗೊಂಡ್ರು, ಅದಕ್ಕೇನು ಕಾರಣ? ಅವರ ವ್ಯಾಪ್ತಿಯನ್ನು ಮೀರಿದಂತಹ ನಿರ್ಧಾರಗಳೇ ನಮಗಂತೂ ಅರ್ಥ ಆಗ್ತಾ ಇಲ್ಲ. JDS ನಿಜವಾಗ್ಲೂ ಜಾತ್ಯತೀತ ಪಕ್ಷನ 2004ರಿಂದ ಇಲ್ಲಿವರೆಗೂ ನಾವು ಗಮನಿಸ್ತಾ ಬಂದರೆ ಮೇ ಬಿ ಅದು ಬರೀ ಟೈಟಲ್ ಕಾರ್ಡ್ ಅನಿಸುತ್ತೆ ಅಷ್ಟೇ. ಒಂದಿಷ್ಟು ತಾಳ್ಮೆ, ಸೈದ್ಧಾಂತಿಕ ಸ್ಪಷ್ಟತೆ ಇದ್ದಿದ್ರೆ ಮೇ ಬಿ ಬಹುಶಃ ಕರ್ನಾಟಕದಲ್ಲಿ ಇವತ್ತು JDS ಪಕ್ಷದ ಪಾರುಪತ್ಯ ಇರ್ತಿತ್ತು, ಅವ್ರದ್ದೇ ಸರ್ಕಾರ ಫುಲ್ ಫ್ಲೆಡ್ಜ್ ಇರ್ತಿತ್ತು ಅನ್ನೋದು ನನ್ನದೊಂದು ವಿಮರ್ಶೆ ಮತ್ತು ಭಾವನೆ.
ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಸರ್ಕಾರ ಇನ್ನಷ್ಟು ಬಲಿಷ್ಠವಾಗಿದೆ. JDS ಮತ್ತು BJಪಿಯಿಂದ ಸುಮಾರು 11 ಜನ ಕಾಂಗ್ರೆಸ್ಸಿಗೆ ಸೇರುವಂತಹ ಸಾಧ್ಯತೆ ಹೆಚ್ಚಿದೆ. DK ಶಿವಕುಮಾರ್ ನೇತೃತ್ವದಲ್ಲಿ, BK ಹರಿಪ್ರಸಾದ್ ಸಾರಥ್ಯದಲ್ಲಿ ಕಾಂಗ್ರೆಸ್ ಇನ್ನಷ್ಟು ಗಟ್ಟಿಯಾಗಿ ಮುಂದಿನ ಅಂದರೆ 2022ರ ಚುನಾವಣೆಯನ್ನು ಎದುರಿಸುತ್ತೆ. ಸಿದ್ದರಾಮಯ್ಯನವರು CLP ಹೋಗಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ, ಆ ಕಡೆ ಕೇರಳದಲ್ಲಿ, ಈ ಕಡೆ ತೆಲಂಗಾಣದಲ್ಲಿ ಬಲಿಷ್ಠವಾಗಿದ್ದು, ಈ ಮೂಲಕ ಮತ್ತೊಮ್ಮೆ ದೇಶವ್ಯಾಪಿ ವ್ಯಾಪಿಸುತ್ತಾ ಕೋಮುವಾದದ ರಾಜಕಾರಣಕ್ಕೆ, ಈ ನೌಟಂಕಿಗಳ ಷಡ್ಯಂತ್ರಕ್ಕೆ ಅಂದರೆ ಕುತಂತ್ರಕ್ಕೆ, ನಾಟಕಕ್ಕೆ ಕೊನೆ ಮಳೆ ಹೊಡೆಯುತ್ತಾ ಒಂದೊಳ್ಳೆ ಐಡಿಯಾಲಜಿ ಇದ್ದರೆ ನಾವು ಅವರ ಬೆಂಬಲಿಗರು. ಕಾಂಗ್ರೆಸ್ಸು ಅದರದ್ದೇ ಆದಂಥ ಕೆಲವು ತಪ್ಪುಗಳನ್ನು ಮಾಡ್ತಾ ಬಂದಿತ್ತು, ಮಾಡ್ತಾ ಇದೆ. ಇವನ್ನೆಲ್ಲ ತಿದ್ಕೊಂಡ್ರೆ ಈ ದೇಶದ ಸಾರ್ವಭೌಮತ್ವ ಮತ್ತು ಸಂವಿಧಾನವನ್ನು ಉಳಿಸೋದಕ್ಕೆ ಕಾಂಗ್ರೆಸ್ಗಿಂತನೂ ಒಂದೊಳ್ಳೆ ಪಕ್ಷ ಇನ್ನೊಂದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ.